ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಅಂತ ಆಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಹೌದು, ಸಕ್ಕ ಟೇಸ್ಟಿ ಆ್ಯಂಡ್ ಹೆಲ್ತಿ ಆಗಿರುವಂತಹ ನೆಲ್ಲಿಕಾಯಿ ತೊಕ್ಕು ಹೇಗೆ ಮಾಡೋದಂತ ನೋಡೋಣ. ಈ ಮಳೆಗಾಲದಲ್ಲಂತೂ ಸೂಪರಾಗಿರುತ್ತೆ. ಹುಳಿ ಹುಳಿ, ಸಿಹಿ ಖಾರ ಖಾರ ಸಕ್ಕತ್ತಾಗಿರುತ್ತೆ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಒಂದು ಪ್ಯಾನಿಗೆ 1 ಸ್ಪೂನ್ ಮೆಂತ್ಯ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಅದು ಚಟಪಟ ಅನ್ನ ಹುರ್ಕೊಳ್ಳೋಣ, ವಾಸನೆ ಬರುತ್ತೆ, ಅಲ್ಲಿ ತನಕ ಹುರಿಯೋಣ. ಇವಾಗ ಇದಕ್ಕೆ ಸಾಸಿವೆ ಹಾಕೋತಿದ್ದೀನಿ. ಅದು 1 ಸ್ಪೂನಷ್ಟು ಸಾಸಿವೆ, ಜೀರಿಗೆ ಅದು 1 ಸ್ಪೂನಷ್ಟು. ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದಾಗಿದೆ. ಇದೀಗ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿಯಾಗಲಿ. ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಗುಂಟೂರು 2 ಹಾಕ್ಕೊಂಡಿದ್ದೀನಿ. ಆಮೇಲೆ ಮತ್ತು ಹಸಿ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋತೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೆಲ್ಲಿಕಾಯಿ ಹೆಚ್ಕೊಂಡಿರೋ ನೆಲ್ಲಿಕಾಯಿ ಹಾಕೋತಿದ್ದೀನಿ. ಇದು ಬೆಳ್ಳುಳ್ಳಿ. ನೆಲ್ಲಿಕಾಯಿ ಮೆತ್ತಗಾಗೋ ತನಕ ಹುರಿಬೇಕು. ನೆಲ್ಲಿಕಾಯಿ ಘಾಟೆಲ್ಲ ಹೋಗಬೇಕು, ಅಲ್ಲಿ ತನಕ ಹುರ್ಕೊಳ್ಳೋಣ ಚೆನ್ನಾಗಿ. ನೀವು ಈ ಥರದ್ದೊಂದು ತೊಕ್ಕು ಮಾಡಿಟ್ಕೊಳ್ಳಿ. ಜ್ವರ ಬಂದು ಬಾಯಿ ಕೆಟ್ಟಿದ್ರೆ ಸೂಪರಾಗಿರುತ್ತೆ ನೋಡಿ, ಅನ್ನದ ಜೊತೆಗೆ ತಿನ್ನೋದಕ್ಕೆ. ನೆಲ್ಲಿಕಾಯಿಯ ವಿಟಮಿನ್ ಸಿ, ವಿಟಮಿನ್ ಡಿ ಎಲ್ಲ ಇದೆ ಅದರಲ್ಲಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೋತಿದ್ದೀನಿ. ಕಣ್ಣಿಗೂ ಕೂದಲಿಗೂ ತುಂಬಾ ಒಳ್ಳೆಯದು. ನೆಲ್ಲಿಕಾಯಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಒಂದು ತಿಂದು ನೋಡಿ. ನಿಮ್ಮ ಕೂದಲು ಉದುರೋದು ಕಡಿಮೆ ಆಗಿದೆ, ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ನೆಲ್ಲಿಕಾಯಿ ಹಾಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಂದರೆ ಈ ಥರ ಮಾಡ್ಕೊಂಡು ತಿನ್ನಿ, ಸಕ್ಕ ಟೇಸ್ಟಿಯಾಗಿರುತ್ತೆ. ಬಾಯಿ ಕಿಟ್ಟಿರೋರ್ಗಂತೂ ಸಖತ್ತಾಗಿರುತ್ತೆ. ಒಂದೇ ಥರ ಸಾರು ತಿಂದು ಬೋರ್ ಆಗಿದ್ದರೆ ಕೂಡ ಇದನ್ನು ಮಾಡ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ. ಫ್ರೈ ಆಗ್ತಾಯಿದೆ. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ, ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ. ನೀವು ಇದೇ ರೀತಿ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಒಳ್ಳೆ ರೆಸಿಪಿ ಹಾಕ್ತಾಯಿರ್ತೀನಿ. 3/4% ಬಂದಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಇದೊಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಕ್ಕೆ ಇವಾಗ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ. ಬೆಲ್ಲಕ್ಕೂ ಮುಂಚೆ ಸ್ವಲ್ಪ ಹಿಂಗೆ ಹಾಕೋತಿದ್ದೀನಿ. ಇದಕ್ಕೆ ನೀರೇನೂ ಹಾಕೋಂಗಿಲ್ಲ, ಎಣ್ಣೆಲೆ ಫ್ರೈ ಆಗಬೇಕು ಚೆನ್ನಾಗಿ. ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಆವಾಗಲೇ ಫಸ್ಟ್ ಹುರಿದಿದ್ವಲ್ಲ ಮೆಂತ್ಯ, ಸಾಸಿವೆ, ಜೀರಿಗೆ ಪೌಡ್ರ್ ಮಾಡಿದ್ದೆ. ಈಗ ಅದು ಪೌಡ್ರ್ ಹಾಕೋತಿದ್ದೀನಿ 1 ಸ್ಪೂನಷ್ಟು. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ, ಇವಾಗ ಇದಿಷ್ಟು ನುಣ್ಣಗೆ ರುಬ್ಕೊಳ್ಳೋಣ, ನೀರು ಹಾಕಬಾರ್ದು. ನೋಡಿ ರುಬ್ಬಿರೋದಾಗಿದೆ. ಇದು ಸಕ್ಕ ಟೇಸ್ಟಿ ಆ್ಯಂಡ್ ಹೆಲ್ತಿ ಆಗಿರುವಂತಹ ನೆಲ್ಲಿಕಾಯಿ ತೊಕ್ಕು. ಎಣ್ಣೆ ಇನ್ನೂ ಇತ್ತಲ್ಲ ಅದರಲ್ಲೇ ಸ್ವಲ್ಪ ಹಾಕಿ ಬಾಡಿಸ್ಕೊತೀನಿ.
ಈ ಥರ ನೀವು ಮಾಡಿ ಇಟ್ಟುಕೊಂಡ್ರೆ 15 ದಿನ ಆದರೂ ಕೆಡಲ್ಲ. ಹೊರಗಡೆ ಇಟ್ಟರೂ ಕೂಡ ನೀರೇನು ಹಾಕಿರೋದಿಲ್ಲಲ್ಲ, ಹಾಗೆ ಮಾಡಿರ್ತದೆ, ಹಂಗಾಗಿ ಕೆಡೋದಿಲ್ಲ. ಈವನ್ ಟ್ರಾವೆಲ್ಗೂ ಕೂಡ ತೊಗೊಂಡೋಗ್ಬೋದು. ಟ್ರಾವೆಲಲ್ಲಿ ವಾಮಿಟ್ ಏನಾದ್ರು ಜಾಸ್ತಿ ಇದ್ದರೆ ಈ ಥರ ತೊಕ್ಕು ಮಾಡ್ಕೊಂಡು ತೊಗೊಂಡೋಗಿ, ವಾಮಿಟ್ ಸೆನ್ಸೇಷನ್ ಏನು ಬರೋದಿಲ್ಲ. ಸಖತ್ ಟೇಸ್ಟಿಯಾಗಿರುವಂತಹ ನೆಲ್ಲಿಕಾಯಿ ತೊಕ್ಕು. ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ತಿಂತಿದ್ರೆ ಸೂಪರ್ ಕಾಂಬಿನೇಷನ್. ಬಿಸಿ ಬಿಸಿ ಅನ್ನ, ನೆಲ್ಲಿಕಾಯಿ ತೊಕ್ಕು, ತುಪ್ಪ. ಏನಂತೀರಲ್ವಾ? ಟ್ರೈ ಮಾಡ್ತೀರಲ್ವಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.